ಅವ್ರ ಕುಟುಂಬಗಳನ್ನು ಅವ್ರ ಮಕ್ಕಳು ಅವ್ರ ಸೇರಿದವರು ಆಸೆ ಮಾಡುವಂತೆ ಸಮಾಜಗಳಿಗೆ ಪಾಸ್ಟರ್ ರಾಜ್ಕುಮಾರ್ ಅಯ್ಯನವರಿಗೆ ಪ್ರತ್ಯೇಕವಾಗಿರುವಂತಹ ಧನ್ಯವಾದಗಳು. ನಡೆಸುವುದಕ್ಕೆ ಸ್ವಾತಂತ್ರ್ಯ ಬೇಕಲ್ಲ, ಬೇಕಾ? ಬೀದರ್ ಜಿಲ್ಲೆಗೆ ಮಾತ್ರ ಅಲ್ಲ, ಎಲ್ಲಾ ಜಿಲ್ಲೆಯಲ್ಲಿಯೂ ಬರಬೇಕು. ಅದಕ್ಕೆ ನಾವು ರಾತ್ರಿ ಪ್ರಾರ್ಥನೆಗಳನ್ನು ಮಾಡುತ್ತಾ ಆಮೇಲೆ ಬರುತ್ತಾ ಇದ್ದೀವಿ. ಹಲ್ಲೆಲೂಯ. ಆಮೇಲೆ ಭಾರತ ದೇಶದಲ್ಲಿ ನಾವು ನೋಡುವಾಗ ಆಮೇಲೆ ಎಲ್ಲಾ ಕಾಲದಕ್ಕಿಂತ ಅಧಿಕವಾಗಿ ಅನೇಕ ದೇವ ಸೇವಕರನ್ನು ಹಿಡಿದು ಸೆರೆಮನೆಯಲ್ಲಿ ಹಾಕಿಕೊಂಡಿರುವಂತಹ ಒಂದು ಸಮಯದಲ್ಲಿ ನಾವಿದ್ದೀವಿ. UPಯಲ್ಲಿ, ಆಮೇಲೆ ಛತ್ತೀಸ್ಗಢಲ್ಲಿ, ಆಮೇಲೆ ಎಲ್ಲ ನೋಡುವಾಗ ಆಮೇಲೆ ಸುಳ್ಳು ಕೇಸುಗಳು ಹಾಕಿ ದೇವ ಸೇವಕರನ್ನು ಎಲ್ಲಿ ಸೆರೆಮನೆಯಲ್ಲಿ ಹಾಕಿರುವಂತ ಪರಿಸ್ಥಿತಿಗಳಿದೆ. ಈ ಸಕಲವನ್ನು ಬಿಟ್ಟು ನಾವು ರಾತ್ರಿ ಪ್ರಾರ್ಥನೆಗಾಗಿ ಬಂದಿರುವಾಗ ದೇವರ ಕಣ್ಣು ಇಲ್ಲಿ ನೋಡ್ತಾ ಇದೆ. ನನ್ನ ಜನರು ನನ್ನ ಹೆಸರು ಕರೆಯಲ್ಪಟ್ಟ ನನ್ನ ಜನರು ಪ್ರಾರ್ಥನೆಗೋಸ್ಕರ ಬಂದಿದ್ದೀರಿ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಬಂದಂತ ಜನರು ಏನ್ ನೋಡಿದೆ ಅಂತ ಗೊತ್ತಾ? 40 ಬಲಿಷ್ಠರಾಗಿರುವಂತ ಜನರು ಈ ಕ್ಯಾಂಪಸ್ಸಿನ ಸುತ್ತಲಿದ್ದು ಖಡ್ಗವನ್ನು ಕತ್ತಿಯನ್ನು ತೆಗೆದುಕೊಂಡು ನಿಲ್ಲುವಂತ ಈ ದರ್ಶನವನ್ನು ನೋಡಿ ಅವರು ಓಡಿ ಹೋಗ್ತಾ ಇದ್ದಾರೆ. ಅವರಿಗೆ ಇದನ್ನು ಗೊತ್ತಾಯ್ತಂದ್ರೆ ಡೇವಿಡ್ ಲಿವಿಂಗ್ಸ್ಟನ್ ಸಭೆಯಲ್ಲಿ ಇದರಲ್ಲಿ ಕೆಲವರು ಸಾಕ್ಷಿಯಲ್ಲಿದೆ. ನಿನ್ನೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಅವರ ದರ್ಶನ ದೇವರೇ. ಹಲ್ಲೆಲೂಯಾ. ಅಪ್ಪ ಕರ್ತನೆ, ಹೌದಪ್ಪ ಸ್ವಾಮಿ. ಅಯ್ಯ, ಸತ್ತ ಸಭೆಗಳು ಉಜ್ವಲಗೊಳ್ಳಬೇಕು ಅಯ್ಯ. ಸಭೆಯಲ್ಲಿ ಕರ್ತನೆ ಹಲ್ಲೆಲೂಯಾ ಸಮೃದ್ಧಿ ಕಾಣಬೇಕು ಅಯ್ಯ. ಸಭೆಗಳು ಉಜ್ವಲಗಳಿಗೆ ಸಾಗಬೇಕು ಅಯ್ಯ. ನಮ್ಮ ಕರ್ನಾಟಕ ಅಯ್ಯ ಕರ್ತನೆ ಸ್ವಂತ ಯೇಸುವಿಗೆ ಸ್ವಂತವಾಗಬೇಕು. ಭಾರತ ದೇಶ ಯೇಸುವಿಗೆ ಸ್ವಂತವಾಗಬೇಕು ಎಂಬಂತ ದರ್ಶನ ಮೂಲಕ ದೇವರೇ ಅಯ್ಯ ತಂಡದವರು ಹೋಗುತ್ತಿರುವಾಗ ಹಲ್ಲೆಲೂಯಾ ಪರಿಶುದ್ಧಾತ್ಮನೇ ಆ ತಂಡಕ್ಕೆ ಬೇಕಾದ ಫಲವನ್ನು ಕರ್ತನೆ, ಸಾಮರ್ಥ್ಯವನ್ನು, ಅಭಿಷೇಕವನ್ನು, ಫಲವನ್ನು ಅನೇಕ ಮಾಡುವ ಪ್ರಾರ್ಥನೆ ಮಾಡ್ತೇವೆ. ಈ ದಿವ್ಯ ಸೇವೆಯ ನೀನ್ಯಾಕೆ ನನಗೆ ಕೊಟ್ಟೆ? ಸೇವೆ ಮಾಡಲಾಗದೆ ನಾ ಸೋತು ಹೋಗಿರಲು ಆತ್ಮನ ಜೊತೆ ಮಾಡಿದೆ ಸಾಗುವೆ ಎಂದು ಸೋತು ಗರ್ಭಫಲವನ್ನು ತರೆಯಬೇಕು. ದೇವರು ಜೀವಂತವಾಗಿರುವಂತ ದೇವರನ್ನು ಅವರು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತೆ ದೇವರು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವ್ರನ್ನ ಕಟ್ಟಿ ಹಾಕಿರುವಂತ ಎಲ್ಲ ಕಟ್ಟುಗಳು, ಎಲ್ಲ ಮಾತ್ರ ಕಟ್ಟುಗಳು ಎಲ್ಲ ಯೇಸುವಿನ ನಾಮದಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಾಗಲಾರ್ದಂಗೆ, ಪಾಸ್ಟರ್ ಅಮ್ಮನಿಗೆ ಗೊತ್ತಾಗಲಾರ್ದಂಗೆ
ಮುಖ್ಯವಾಗಿ ದೇವ್ರಿಗೂ ಕೂಡ ಗೊತ್ತಾಗಲ್ಲ ಅಂತೇಳಿ ಮೌಢ್ಯವಾಗಿ ಮಾಡುವ ಮರ್ಯಾದ ಪಾಪಗಳಿಂದ ನನ್ನನ್ನು ಏನ್ ಮಾಡು, ತಪ್ಪಿಸು ದೇವರೇ ಅಂತ. ವರ್ಷಗಳು ದಿನಮಾನಗಳಲ್ಲಿ ಕಡಿಮೆಯಾಗ್ತಾ ಬರ್ತಾ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿರುವ 450ಕ್ಕಿಂತಲೂ ಆಸುಪಾಸು 500 ಮಧ್ಯದಲ್ಲಿ ಇರುವಂತಹ ಎಲ್ಲ ದೈವ ಸೇವಕರನ್ನ, ಎಲ್ಲ ಡಿನಾಮಿನೇಷನ್ಸ್ ಗಳನ್ನ ನೆನಪು ಮಾಡಿಕೊಳ್ಳೋದು. ಮೆಥಡಿಸ್ಟ್ ಆಗಲಿ, CSI ಆಗಲಿ, ಅದು ನೀವು ಮನುಷ್ಯನನ್ನು ಸೃಷ್ಟಿ ಮಾಡಿ ಅವರಿಗೆ ಆಶೀರ್ವದಿಸಿದಲ್ಲ. ಏನಂತ ಆಶೀರ್ವದಿಸಿದ್ದು? ಬಲಾತ್ಕಾರವಾಗಿ ಸ್ವಾಧೀನ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ದೇವರ ಸಭೆಗೆ ಬರಬೇಕು, ಅವ್ರನ್ನ ಕರ್ಕೊ ಬರಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಇದು ನಾವು ನಿಮಗೆ ಕೊಡುವಂತ ಮಾನವಿ. ಹಲ್ಲೆಲೂಯಾ.
ಆಮೇಲೆ ಹಾಲಲ್ಲಿ ಮಕ್ಕಳೆಲ್ಲರೂ ಆಮೇಲೆ ಈ ಕಡೆ ಬನ್ನಿ, ಹಾಲಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ. ಆಮೇಲೆ ಅವರನ್ನು ತಡೆ ಮಾಡಬಾರದು. ಆಮೇಲೆ ಇಂಥವರೇ ದೇವರ ಆಶೀರ್ವಾದ, ದೇವರ